ಹಲೋ ಸ್ನೇಹಿತರೆ, ನಿಮ್ಮ ಇಂದುಮತಿ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಕ್ಯಾಪ್ಸಿಕಮ್ ಬಾತನ್ನು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಹುಣಸೆ ಹಣ್ಣನ್ನು ನಿಂಬೆಹಣ್ಣಿನ ಗಾತ್ರದಿಂದ ಸ್ವಲ್ಪ ಜಾಸ್ತಿ ತಗೊಂಡು ನೀರಿನೊಳಗೆ ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ. ನಂತರ ಮರಾಠಿ ಮೊಗ್ಗು 1, ಲವಂಗ 2 ಮತ್ತು ಚಕ್ಕೆ ಪೀಸು ಸಣ್ಣದಾಗಿರೋದು ಒಂದನ್ನು ಹಾಕಿ, ಮತ್ತು 1.5 ಟೀ ಸ್ಪೂನ್ನಷ್ಟು ಧನಿಯಾ, ಒಣಮೆಣಸಿನಕಾಯಿ ಖಾರದ್ದು 3, ಬ್ಯಾಡಗಿ ಮೆಣಸಿನಕಾಯಿ 3 ಹಾಕಿ ಹುರ್ಕೊಳ್ಳೋಣ. ಇದು ಉರಿಯುವಾಗ ಮರಾಠಿ ಮೊಗ್ಗು ಮತ್ತು ಲವಂಗ ಹಾಕಿ ಉರಿಯೋದ್ರಿಂದ ಸ್ವಲ್ಪ ಪಟ್ಟಂತ ಶಬ್ದ ಬರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಹುರ್ಕೋಬೇಕಾಗುತ್ತೆ. ಅದು ಕೆಂಪಗಾಗಿ ಹುರಿದಿದ ಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕೋಣ. ನಂತರ ಕಡಲೆಬೇಳೆ 1.5 ಟೀ ಸ್ಪೂನ್ನಷ್ಟು, ನಂತರ ಉದ್ದಿನಬೇಳೆ 1.5 ಟೀ ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದನ್ನು ಕೂಡ ಹುರಿದಿದ್ದಾದಮೇಲೆ ಮೆಣಸಿನ್ಕಾಯಿ ಹುರಿದು ಹಾಕಿ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕೋಣ. ಅದು ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಒಲೆ ಮೇಲೆ ತಿರ್ಗಾ ಬಾಣಲೆಯನ್ನಿಟ್ಟು ಅದಕ್ಕೆ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ. ಅದು ಪಟ ಅಂತ ಸಿಡಿದಿದ್ದಾದಮೇಲೆ 1.5 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1.5 ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಚೂರನ್ನು ಹಾಕಿ ತಿರ್ಗಾ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕಿ 1 ಸೆಕೆಂಡು ಕೈ ಆಡಿಸ್ಕೊಳ್ಳೋಣ. ಅದಾದಮೇಲೆ ಸಣ್ಣದಾಗಿ ಉದ್ದುದ್ದವಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕಡೆ ನಾವು ಅದು ಫ್ರೈ ಆಗ್ತಾ ಇರಬೇಕಾದ್ರೆ ಮಿಕ್ಸಿ ಜಾರ್ನೊಳಗೆ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ತಣ್ಣಗಾಗಿರುತ್ತೆ. ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಅದು ಮಿಕ್ಸಿಗೆ ಆಗೋ ಅಷ್ಟರೊಳಗೆ ಅದು ಫ್ರೈ ಆಗ್ತಾ ಇರುತ್ತೆ. ನಂತರ ಮಿಕ್ಸಿಗೆ ಆಗಿದ್ದಾಗಿದೆ. ಇವಾಗ ಫ್ರೈ ಆಗ್ತಾ ಇದೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಆ ಹುಣಸೆ ಹಣ್ಣು ಕಿವುಚಿ ಇಟ್ಕೊಂಡಿದ್ದು ಆ ರಸವನ್ನು ಅದಕ್ಕೆ ಹಾಕಿ ಕೈ ಆಡಿಸ್ಬೇಕು. ತಿರ್ಗಾ ಅದಕ್ಕೆ 3 ಟೀ ಸ್ಪೂನ್ನಷ್ಟು ಮಿಕ್ಸಿಗೆ ಹಾಕಿರುವ ಪುಡಿಯನ್ನು 3 ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನ್ನಷ್ಟು ಹಾಕಿದ್ದಾದಮೇಲೆ 1 ಟೀ ಸ್ಪೂನ್ನಷ್ಟು ವಾಂಗಿಬಾತ್ ಪೌಡರ್, ರೆಡಿಮೇಡ್ ವಾಂಗಿಬಾತ್ ಪೌಡರ್ ಪ್ಯಾಕೆಟ್ನಲ್ಲಿ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದಾದಮೇಲೆ ಅದಕ್ಕೆ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅನ್ನನ ಅದು ಬಾಣಲಿ ಒಳಗೆ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಗಲೇ ಸ್ವಲ್ಪ ಹಾಕಿದ್ದೆ, ಇವಾಗ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ಬಾತು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.